ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ಮಾಡುವ ರೆಸಿಪಿ ಅಂತೂ ಆಹಾ ಸೂಪರ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಚಿಕನ್ ರೋಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ಹೊಸೊಬ್ರು ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನಿಲ್ಲಿ ಹಾಫ್ kg ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್ 1 ಟೀ ಸ್ಪೂನ್, ಮೆಣಸಿನ ಪುಡಿ ಚಿಲ್ಲಿ ಪೌಡರ್ ಹಾಫ್ ಟೀ ಸ್ಪೂನ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಸಿನ ಟರ್ಮರಿಕ್, ಆನಂತರ 1 ಲೆಮನ್, ಮಸಾಲವನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ ಚಿಕನ್ ಒಟ್ಟಿಗೆ. ಅರ್ಧ ಗಂಟೆ ಚಿಕನ್ ಅನ್ನು ಮ್ಯಾರಿನೇಟ್ ಆಗಲಿಡುವ. ಮಸಾಲೆ ಹಿಡಿಲಿ ಚಿಕನ್ಗೆ. ನಾನಿಲ್ಲಿ ಪ್ಯಾನ್ಗೆ ಕುಕ್ಕಿಂಗ್ ಆಯಿಲ್ ಹಾಕೊಂಡಿದ್ದೇನೆ, ಎಣ್ಣೆ ಹಾಕೊಂಡೆ. ಈಗ ಸ್ವಲ್ಪ ತುಪ್ಪ ಹಾಕೊಳ್ತೇನೆ, ಗೀ. ಈಗ ನಾನು 3 ಈರುಳ್ಳಿ ಅನಿಯನ್ ಹಾಕೊಳ್ತೇನೆ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಒಳ್ಳೆದಾಗ್ತದೆ. ಅದರೊಟ್ಟಿಗೆನೆ 2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಈಗ ನಾವಿದನ್ನು ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡುವ ಮೀಡಿಯಂ ಫ್ಲೇಮಲ್ಲಿ. ಈರುಳ್ಳಿ ಒಳ್ಳೆ ರೀತಿ ಕಲರ್ ಬಂದಿದೆ, ಫ್ರೈ ಆಗಿ ಸಾಕು. ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳುವ, ಹಸಿ ವಾಸನೆ ಹೋಗುವ ತನಕ. ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗೋದು. ಈಗ ನಾನು 1 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತೇನೆ. ಕಲರ್ ಒಳ್ಳೆ ಬರ್ತದೆ ಅಂತ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೇನೆ. ಆನಂತರ ಮ್ಯಾರಿನೇಟ್ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕೋಣ. ಒಳ್ಳೆ ರೀತಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾನು ಹೈ ಫ್ಲೇಮಲ್ಲಿ ಇದನ್ನು 1 ಮಿನಿಟ್ ಫ್ರೈ ಮಾಡ್ತೇನೆ. ಸ್ವಲ್ಪ ಚಿಕನ್ ಫ್ರೈ ಆಗಲಿ ಹೈ ಫ್ಲೇಮಲ್ಲಿ. ಚಿಕನ್ ಫ್ರೈ ಸಾಕು. ಈಗ ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳುವ. ಮೀಡಿಯಮಲ್ಲಿ ಇಟ್ಟು ಒಂದು 10 ರಿಂದ 12 ಮಿನಿಟ್ ಚಿಕನ್ ಅನ್ನು ಬೇಯಲಿಕ್ಕೆ ಬಿಡುವ. ಮಧ್ಯ ಮಧ್ಯದಲ್ಲಿ ಇದನ್ನು ಮಿಕ್ಸ್ ಮಾಡಿ ಬಾಯಿ ತೆಗೆದು. ಚಿಕನ್ ಬೇಯುವ ತನಕ ನಾವು ಒಂದು ಮಸಾಲ ರೆಡಿ ಮಾಡುವ. ಅರ್ಧ ಟೀ ಸ್ಪೂನ್ ಅಷ್ಟು ಕರಿಮೆಣಸು ಪೆಪ್ಪರ್ ಕಾರ್ನ್ಸ್, ಅರ್ಧ ಟೀ ಸ್ಪೂನ್ ಜೀರಿಗೆ, ಸಣ್ಣ ಪೀಸ್ ಚಕ್ಕೆ, ಜಾಸ್ತಿ ಹಾಕೊಳ್ಬೇಡಿ, ಸಣ್ಣ ಪೀಸ್ ಚಕ್ಕೆ, 2 ಲವಂಗ ಕ್ಲೋಸ್, 2 ಏಲಕ್ಕಿ ಕಾರ್ಡಮಮ್, 10 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್. ಸೊ ಇದನ್ನ ನಾವೀಗ ಡ್ರೈ ಪೌಡರ್ ಮಾಡಬೇಕು, ಕೋರ್ಸ್ಲಿ ಗ್ರೈಂಡ್ ಮಾಡುವ. ನೀರು ಹಾಕೋದು ಬೇಡ, ರುಬ್ಬುವ ಇದನ್ನು. ಸಾಕು, ಕೋರ್ಸ್ಲಿ ಗ್ರೈಂಡ್ ಮಾಡಿದೆ. ಚಿಕನ್ ಒಳ್ಳೆ ರೀತಿ ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕೋಣ. ಮಸಾಲ ಹಾಕಿದ ನಂತರ ಒಳ್ಳೆ ಪುನಃ ಇದನ್ನು ಮಿಕ್ಸ್ ಮಾಡುವ. ಸಾಲ್ಟ್ ಉಪ್ಪು ಚೆಕ್ ಮಾಡಿ, ಬೇಕಂದ್ರೆ ನೀವು ಉಪ್ಪು ಹಾಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಉಪ್ಪು ಹಾಕೊಳ್ತೇನೆ, ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಬೇಡಿ. ಪುನಃ ಇದನ್ನೀಗ ನಾನು ಫ್ಲೇಮನ್ನು ಮೀಡಿಯಮ್ ಅಲ್ಲಿ ಇಟ್ಕೊಂಡು
1 ಮಿನಿಟ್ ರೋಸ್ಟ್ ಮಾಡ್ತೇನೆ. ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಳ್ಳೆ ರೀತಿ ಚಿಕನ್ ರೋಸ್ಟ್ ಆಗಿದೆ. ಸಾಕು, ಅಲ್ಲಿಗೆ ನಮ್ಮ ಸ್ಪೆಷಲ್ ಚಿಕನ್ ರೋಸ್ಟ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.